ಒಂದಾನೊಂದು ಕಾಲದಲ್ಲಿ ದಟ್ಟವಾದ ಹಸಿರು ಕಾಡಿನಲ್ಲಿ 2 ಪಕ್ಷಿಗಳು ವಾಸಿಸುತ್ತಿದ್ದವು, ಒಂದು ಕಾಗೆ ಮತ್ತು ಒಂದು ಗಿಳಿ. ಅವು ಪ್ರತಿದಿನ ಬೆಳಿಗ್ಗೆ ಒಂದೇ ಕೊಂಬೆಯ ಮೇಲೆ ಕುಳಿತು ಜೀವನದ ಬಗ್ಗೆ ಮಾತನಾಡುತ್ತಿದ್ದವು. ಕಾಗೆ ಬುದ್ಧಿವಂತವಾಗಿತ್ತು. ಅದು ಆಗಾಗ್ಗೆ ಅನುಭವದಿಂದ ಕಲಿತ ಪಾಠಗಳನ್ನು ಹಂಚಿಕೊಳ್ಳುತ್ತಿತ್ತು. ಗಿಳಿ ನೀತಿ ಪಾಠದ ಬದಲಿಗೆ ಹಾಡು ಮತ್ತು ಹರಟೆ ಹೊಡೆಯಲು ಇಷ್ಟಪಡುತ್ತಿತ್ತು. ಒಂದು ದಿನ ಗಿಣಿ ಹೇಳಿತು, ಕಾಗೆ, ನೀನು ಯಾವಾಗಲೂ ಗಂಭೀರವಾಗಿರುತ್ತೀಯ, ಜೀವನವು ವಿನೋದಮಯವಾಗಿರಬೇಕು, ನಿಯಮಗಳು ಮತ್ತು ಪಾಠಗಳಿಂದ ತುಂಬಿರಬಾರದು. ಕಾಗೆ ಮುಗುಳ್ನಗುತ್ತಾ ಉತ್ತರಿಸಿತು, ಮನೋರಂಜನೆ ಒಳ್ಳೆಯದು ಸ್ನೇಹಿತ. ಆದರೆ ಜೀವನವು ಕಷ್ಟಕರವಾದಾಗ ಬುದ್ಧಿವಂತಿಕೆಯು ನಮಗೆ ಸಹಾಯ ಮಾಡುತ್ತದೆ. ಇದನ್ನು ಕೇಳುತ್ತಾ ಗಿಣಿ ಜೋರಾಗಿ ನಕ್ಕು ಬೇರೆಡೆ ಹಾರಿಹೋಯಿತು. ಹಲವು ದಿನಗಳ ನಂತರ ಭೀಕರ ಚಂಡಮಾರುತವು ಕಾಡಿಗೆ ಅಪ್ಪಳಿಸಿತು. ಕೆಲವು ಸ್ಥಳಗಳಲ್ಲಿ ಭಾರೀ ಮಳೆ, ಬಲವಾದ ಗಾಳಿ ಬೀಸಿ ಮರಗಳು ಉರುಳಿ ಬಿದ್ದವು. ಅನೇಕ ಪಕ್ಷಿಗಳು ತಮ್ಮ ಗೂಡುಗಳನ್ನು ಕಳೆದುಕೊಂಡವು. ಗಿಳಿಯ ಗೂಡು ಕೂಡ ನಾಶವಾಯಿತು. ಅದು ತುಂಬ ಹೆದರುತ್ತಾ ಮರದ ಕೆಳಗೆ ನಾಶವಾಗಿದ್ದ ಗೂಡಿನ ಮೇಲೆ ಕುಳಿತುಕೊಂಡಿತು. ಅದಕ್ಕೆ ಹೋಗಲು ಬೇರೆ ಎಲ್ಲಿಯೂ ಜಾಗವಿರಲಿಲ್ಲ. ಆಗ ಕಾಗೆ ಹಾರಿ ಬಂದು ಹೇಳಿತು, ನೀನು ಸುರಕ್ಷಿತವಾಗಿರುವುದಕ್ಕೆ ದೇವರಿಗೆ ಕೃತಜ್ಞನಾಗಿರು. ನಿನ್ನ ಗೂಡನ್ನು ಮತ್ತೆ ನಿರ್ಮಿಸಬಹುದು, ಆದರೆ ಪ್ರಾಣವು ಅಮೂಲ್ಯವಾದುದು. ಗಿಳಿ ನಾಚಿಕೆಯಿಂದ ಮೇಲಕ್ಕೆ ನೋಡಿತು. ಗೆಳೆಯ, ನೀನು ಹೇಳುತ್ತಿದ್ದ ಮಾತುಗಳು ಈಗ ನನಗೆ ನೆನಪಿಗೆ ಬರುತ್ತಿವೆ. ಜೀವನ ಎಂದಿಗೂ ಸುಲಭವಲ್ಲ. ಆ ದಿನದಿಂದ ಗಿಳಿ ಬುದ್ಧಿವಂತಿಕೆ, ಎಚ್ಚರಿಕೆ ಮತ್ತು ಗೌರವದಿಂದ ಬದುಕಲು ಪ್ರಾರಂಭಿಸಿತು. ಕಾಗೆ ಮತ್ತು ಗಿಳಿ ಮತ್ತೊಮ್ಮೆ ಉತ್ತಮ ಸ್ನೇಹಿತರಾದರು. ಕಥೆಯ ನೀತಿ: ಬುದ್ಧಿವಂತ ಸಲಹೆಯನ್ನು ಎಂದಿಗೂ ನಿರ್ಲಕ್ಷಿಸಬೇಡಿ. ಜೀವನವು ಕಷ್ಟಕರವಾದಾಗ ಅದು ನಮ್ಮನ್ನು ರಕ್ಷಿಸುತ್ತದೆ.